ಉಪಲೋಕಾಯುಕ್ತ ಕಾರ್ಯವ್ಯಾಪ್ತಿಯ ಹಲವು ಪ್ರಕರಣಗಳನ್ನು ದೂರುದಾರರು ಮತ್ತು ಎದುರುದಾರರ ಸಮ್ಮುಖದಲ್ಲಿ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ಇಂದು ವಿಚಾರಣೆ ನಡೆಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ವಿಚಾರಣೆ ವೇಳೆ ಮಾತನಾಡಿದ ನ್ಯಾಯಾಧೀಶರು, ಜಿಲ್ಲೆಯಿಂದ ಸಾಕಷ್ಟು ದೂರುಗಳು ಬಂದಿವೆ. ಅವುಗಳಲ್ಲಿ 120 ದೂರುಗಳನ್ನು ಆಯ್ಕೆ ಮಾಡಿದ್ದು, ಇಂದು 60 ದೂರುಗಳು ಮತ್ತು ಮಂಗಳವಾರ ಉಳಿದ 60 ದೂರುಗಳ ವಿಚಾರಣೆ ಮಾಡಲಾಗುವುದು ಎಂದರು. ಭೂಮಿಗೆ ಸಂಬಂಧಿಸಿ ಸೌಲಭ್ಯಗಳನ್ನು ಕಲ್ಪಿಸದೆ ಬಡಾವಣೆಗಳ ನಿರ್ಮಾಣ, ಕೆರೆಗಳು ಮತ್ತು ಕಾಡುಗಳ ಸಂರಕ್ಷಣೆ, ಭೂ ಒತ್ತುವರಿ, ರಸ್ತೆ ಒತ್ತುವರಿ ತೆರವುಗೊಳಿಸುವುದು, ಕಾಲಮಿತಿಯಲ್ಲಿ ಸಾರ್ವಜನಿಕರ ಸಮಸ್ಯೆಗಳ ಪರಿಹರಿಸುವುದು, ಕಟ್ಟಡ ಪರವಾನಗಿ ನೀಡಿಲ್ಲ ಎಂಬುದು ಸೇರಿದಂತೆ ಹಲವು ದೂರುಗಳ ವಿಚಾರಣೆ ನಡೆಸಿ ಕೆಲವಕ್ಕೆ ಸ್ಥಳದಲ್ಲಿಯೇ ಪರಿಹಾರ ನೀಡಿ, ಉಳಿದವುಗಳಿಗೆ ಕಾಲಮಿತಿಯಲ್ಲಿ ಸಾರ್ವಜನಿಕರ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಿ ವರದಿ ನೀಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದೇಶಿಸಿರುವುದಾಗಿ ತಿಳಿಸಿದರು. ಸರ್ಕಾರಿ ಕೆಲಸ ದೇವರ ಕೆಲಸ. ದೇವರು ಪ್ರತ್ಯಕ್ಷವಾಗಿ ಬಂದು ಕೆಲಸ ಮಾಡಿಕೊಡುವುದಿಲ್ಲ. ಪೂಜಾರಿ ಮೂಲಕ ಅಹವಾಲು ಸಲ್ಲಿಸಿ ವರ ಪಡೆಯುತ್ತೇವೆ. ಅದೇ ರೀತಿ ಸರ್ಕಾರದ ಕೆಲಸಕ್ಕೆ ಆ ದೇವರು ಸರ್ಕಾರಿ ಅಧಿಕಾರಿಗಳ ಮೂಲಕ ಪರಿಹಾರ ಪಡೆಯಬೇಕು ಎಂದು ನಮಗೆ ಸರ್ಕಾರಿ ಕೆಲಸ ನೀಡಿದ್ದಾನೆ. ಸರ್ಕಾರ ಎಂದರೆ ದೇವರು. ಇದನ್ನು ಅರಿತು ಸರ್ಕಾರಿ ಅಧಿಕಾರಿಗಳು ಸಾರ್ವಜನಿಕರ ಕೆಲಸವನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ಸಂವಿಧಾನದ ಆಶಯದಂತೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಂದರೆ ನಮ್ಮೊಂದಿಗೆ ಇರುವ ಎಲ್ಲರನ್ನೂ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯರು ಎಂದು ಭಾವಿಸಿ ಅವರ ಕೆಲಸಗಳನ್ನು ಮಾಡಿಕೊಳ್ಳಬೇಕು. ಯಾವುದೇ ಸ್ವಜನ ಪಕ್ಷಪಾತ, ರಾಗದ್ವೇಷ ಮಾಡದೆ, ಆಸೆ ಆಮಿಷಗಳಿಗೆ ಬಲಿಯಾಗದೆ, ಸಾರ್ವಜನಿಕರಿಂದ ಲಂಚ ರುಷುವತ್ತು ಪಡೆಯದೆ ಅವರ ಕೆಲಸಗಳನ್ನು ಮಾಡಿಕೊಡಬೇಕು. ಆಗ ನಮ್ಮ ಜನ್ಮ ಸಾರ್ಥಕ ಎಂದರು. ಕರ್ತವ್ಯ ಭ್ರಷ್ಟತೆ ಎಂದಾದರೆ ಅದಕ್ಕಿಂತ ನಿಷ್ಕೃಷ್ಟತೆ ಮತ್ತೊಂದಿಲ್ಲ. ಎಲ್ಲ ವರ್ಗದ ಜನ ಲಿಟಿಗೇಷನ್ ಇಲ್ಲದೆ ಸಮಾಧಾನ ಚಿತ್ತದಿಂದ ಇದ್ದಲ್ಲಿ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ. ಪ್ರಸ್ತುತ ಯಾವುದೇ ಸರ್ಕಾರಿ ಕಚೇರಿಗೆ ಹೋದರೂ ಹಣ ಮತ್ತು ಪ್ರಭಾವ ಇದ್ದರೆ ಮಾತ್ರ ಕೆಲಸಗಳು ಆಗುತ್ತವೆ ಎಂಬುದು ಕೇಳಿಬರುತ್ತದೆ. ಇದನ್ನು ತಪ್ಪಿಸಿ ಸರ್ಕಾರಿ ಕಚೇರಿಗಳನ್ನು ಲಂಚ ಮುಕ್ತ ಮಾಡಿ ಸಾರ್ವಜನಿಕ ಸ್ನೇಹ ಕಚೇರಿಗಳನ್ನಾಗಿ ಮಾಡಬೇಕು ಎಂದು ಅಧಿಕಾರಿಗಳಿಗೆ ಕಿವಿ ಮಾತು ಹೇಳಿದರು. ಇದರ ವಿಚಾರಣೆ ಮಾಡಿ ಎಷ್ಟು ಪ್ರಕರಣಗಳನ್ನ ಇಲ್ಲೇ ತೀರ್ಮಾನ ಮಾಡೋದಕ್ಕೆ ಸಾಧ್ಯ ಅದನ್ನು ತೀರ್ಮಾನ ಮಾಡೋದು ಒಂದು ಬಗೆ. ಎರಡನೇದು ಏನಪ್ಪ ಅಂತಂದ್ರೆ, ಕೆಲವರಿಗೆ ಕಕ್ಷಿದಾರರಿಗೆ ಅಥವಾ ಸಾರ್ವಜನಿಕರಿಗೆ ಎಲ್ಲಿಗೆ ಅರ್ಜಿ ಕೊಡಬೇಕು ಅಂತಾನೆ ಗೊತ್ತಿರೋದಿಲ್ಲ, ಯಾವ ರೀತಿ ಅರ್ಜಿ ಕೊಡಬೇಕು ಅಂತ ಗೊತ್ತಿರೋದಿಲ್ಲ. ಲೋಕಾಯುಕ್ತ ಸಂಸ್ಥೆ ವ್ಯಾಪ್ತಿ ಏನು, ಲೋಕಾಯುಕ್ತ ಸಂಸ್ಥೆಗೆ ಅರ್ಜಿ ಕೊಡ್ಬೋದಾ, ಅವ್ರಿಗೆ ತೀರ್ಮಾನ ಮಾಡೋದಕ್ಕೆ ಅಧಿಕಾರ ಇದೆಯಾ, ವ್ಯಾಪ್ತಿ ಇದೆಯಾ ಅಂತಕ್ಕಂಥದ್ದು ಬೇಕಾದಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಅಂತ ಬೇಕಾದಷ್ಟು ಪ್ರಕರಣಗಳನ್ನ ನಮ್ಗೆ ಅರ್ಜಿ ಕೊಟ್ಟಿರ್ತಾರೆ. ಯಾಕೆಂದ್ರೆ ಅವ್ರಿಗೆ ಕಾನೂನಿನ ಅರಿವಿರೋದಿಲ್ಲ. ಇವಾಗ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಅಣ್ಣ ತಮ್ಮನ ಜಗಳ ಇದೆ, ವೈಯಕ್ತಿಕ ಸಮಸ್ಯೆಗೆ ಏನಿದೆ ಖಾಸಗಿ ವ್ಯಕ್ತಿಗಳ ಅನುಮಾನ, ಖಾಸಗಿ ವ್ಯಕ್ತಿಯ ಮೇಲೆ ಯಾವುದೇ ರೀತಿ ಕ್ರಮ ತಗೊಳ್ಳೋದಕ್ಕೆ ಲೋಕಾಯುಕ್ತ ಅಧಿಕಾರ ಇಲ್ಲ. ಯಾವುದೇ ಸರ್ಕಾರಿ ನೌಕರನ ಅಥವಾ ಸಾರ್ವಜನಿಕ ನೌಕರನ ಕರ್ತವ್ಯ ಲೋಪದಿಂದ ಸಮಸ್ಯೆ ಉಂಟಾಗಿದ್ದಾಗ ಮಾತ್ರ ಆ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ, ಆ ಸಮಸ್ಯೆ ಉತ್ಪಾದನೆ ಮಾಡೋದಕ್ಕೆ ಕಾರಣೀಭೂತರಾದಂಥ ವ್ಯಕ್ತಿ ದುರುದ್ದೇಶಪೂರಿತವಾಗಿ ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಈ ನಿಟ್ಟಿನಲ್ಲಿ ನಮಗೆ ಕ್ರಮ ತಗೊಳ್ಳೋದಕ್ಕೆ ಅಧಿಕಾರ ಇದೆ. ಇದು ಒಂದು. ಕೆಲವರು ಏನ್ ಮಾಡ್ತಾರೆ, ಸಾರ್ವಜನಿಕ ನೌಕರರ ಮೇಲೆ ಆರೋಪನೂ ಇರಲ್ಲ, ಸಾರ್ವಜನಿಕ ನೌಕರರ ಹತ್ರ ಕೆಲಸನೂ ಇರಲ್ಲ. ಇಂಡಿವಿಜುವಲ್ ಯಾರೋ ಇಬ್ಬರು ಮಳೆ ನಮ್ಮ ಮಧ್ಯೆ ಇರ್ತಕ್ಕಂಥ ಜಗಳ ಅಂತಂದು ನಮ್ಮ ಹತ್ರ ತೀರ್ಮಾನ ಮಾಡಿ ಅಂತ ಕೊಟ್ಟಿರ್ತಾರೆ. ಈ ಉದಾಹರಣೆ ಅಂತ ಬಂದ್ರೆ ಬಂದ್ರೆ ಪಾರ್ಟಿಷನ್ ಯಾಕೆ ಮಾಡೋಕ್ಕಾಗುತ್ತೆ, ಕೋರ್ಟ್ ಮಾಡ್ಕೊಡ್ಬೇಕು. ಇಲ್ಲ ಲೀಗಲ್ ಸರ್ವಿಸ್ ಅಥಾರಿಟಿಗೆ ಹೋಗ್ಬೇಕು, ಕಾನೂನು ಪ್ರಕಾರವಾಗಿ ಅದು ಮಾಡಬೇಕು. ಇಲ್ಲ ರಿಜಿಸ್ಟ್ರೇಷನ್ ಮುಖಾಂತರವಾಗಿ ಅಂತ ಮುಂದೆ ಕುತ್ಕೊಂಡು ರಿಜಿಸ್ಟರ್ಡ್ ಪಾಲ್ಪಟ್ಟಿ ಮಾಡ್ಕೊಂಡು ತೀರ್ಮಾನ. ನೀವು ಮೂರು ಬಿಟ್ಬಿಟ್ಟು ನಮ್ಗೆ ಅರ್ಜಿ ಕೊಟ್ಟರು ನಾವು ಮಾಡಿ, ಗಂಡ ಹೆಂಡತಿ ಜಗಳ, ಡೈವರ್ಸ್ ಕೊಡಿಸಿ ಅಂತ ನಮ್ಗೆ ಅರ್ಜಿ ಕೊಟ್ಟರು ನಾವು ಕೊಡ್ಸಕ್ಕಾಗಲ್ಲ. ಅಪೀಲ್ ಹಾಕಬೇಕು ಕೆಲವೊಂದು ಪ್ರಕರಣಗಳಲ್ಲಿ. ತಹಸೀಲ್ದಾರ್ ಒಂದು ಇಬ್ಬರನ್ನು ಕರೆದು ಆದೇಶ ಮಾಡಿರ್ತಾರೆ. ಆ ಆದೇಶವನ್ನ ಅಸಿಸ್ಟೆಂಟ್ ಕಮಿಷನರ್ ಮುಂದೆ, DC ಮುಂದೆ, ಉಚ್ಚ ನ್ಯಾಯಾಲಯದ ಮುಂದೆ ಪ್ರಶ್ನಿಸಬೇಕಾದಂಥ ಒಂದು ಕಾನೂನಿನ ವ್ಯಾಪ್ತಿ ಇರುತ್ತೆ. ಅದನ್ನು ನಮ್ಗೆ ಕೊಡ್ತಾರೆ. ನಾವು ಆರ್ಡರ್ ಸೆಟಿಸ್ಫೈ ಮಾಡೋಕ್ಕಾಗಲ್ಲ, ಮೇಲ್ಮನವಿನೇ ಹಾಕಬೇಕಾದಂಥ ಸನ್ನಿವೇಶಗಳಿರುತ್ತೆ. ಕೆಲವು ಕಾಂಟ್ರಾಕ್ಚುಯಲ್ ಆಬ್ಲಿಗೇಷನ್ ಇರುತ್ತೆ. ಕಾಂಟ್ರಾಕ್ಟ್ ಎಂಟರ್ ಆಗಿರ್ತಾರೆ ಸರ್ಕಾರದೊಂದಿಗೆ, ಆ ಕಾಂಟ್ರಾಕ್ಟ್ ಎನ್ಫೋರ್ಸ್ ಮಾಡೋದಕ್ಕೆ ನಮ್ಗೆ ಕೊಡ್ತಾರೆ ಅರ್ಜಿ, ಎನ್ಫೋರ್ಸ್ ಮಾಡೋದಕ್ಕೆ ಅಧಿಕಾರ ಇರೋದಿಲ್ಲ. ಹೀಗೆ ಬೇಕಾದಷ್ಟು. ಆಮೇಲೆ ಘಟನೆ ನಡೆದ 5-6 ವರ್ಷ ಕಳೆದೋಗಿರುತ್ತೆ. 5 ವರ್ಷ ಆದ್ಮೇಲೆ ಆದಂಥ ಪ್ರಕರಣಗಳನ್ನು ತಗೊಳ್ಳೋದಕ್ಕೆ ಅವಕಾಶ ಇಲ್ಲ. ಹೈಕೋರ್ಟ್ ಜಮೀನಿನ ಖಾತೆ ಮಾಡಲು ಆದೇಶಿಸಿ 6 ವರ್ಷವಾದರೂ ಮಾಡಿಲ್ಲ ಎಂಬ ದೂರು ದಾಖಲಾಗಿದ್ದು, ಇದಕ್ಕೆ ತಹಶೀಲ್ದಾರ್ ಮತ್ತು
ಎಡಿಎಲ್ಆರ್ನನ್ನು ತರಾಟೆಗೆ ತೆಗೆದುಕೊಂಡರು. ಖಾತೆ ಮಾಡಲು 1 ತಿಂಗಳ ಕಾಲಾವಕಾಶ ನೀಡಿದರು. 1 ತಿಂಗಳಲ್ಲಿ ಮಾಡದಿದ್ದಲ್ಲಿ ಕೋರ್ಟ್ ನಿಂದನೆ ಪ್ರಕರಣ ದಾಖಲಿಸುವಂತೆ ತಿಳಿಸಿದರು. ಆರೋಗ್ಯ ಇಲಾಖೆ ನಿವೃತ್ತ ನೌಕರರೊಬ್ಬರು ನಿವೃತ್ತಿಗೂ ಮೊದಲು ತಮಗೆ ಪ್ರಮೋಷನ್ ನೀಡಬೇಕಿತ್ತು ಎಂದು ಡಿಎಚ್ಒ ಮತ್ತಿತರರ ಮೇಲೆ ನೀಡಿದ ದೂರು ವಿಚಾರಣೆ ನಡೆಸಿ ಅಧಿಕಾರಿಗಳಿಂದ ಸಮಜಾಯಿಷಿ ಕೇಳಿದಾಗ ತಾವು ಶಿಫಾರಸು ಮಾಡಿದ್ದೇವೆಂದರು. ನಿವೃತ್ತ ನೌಕರರಿಗೆ ಪ್ರಮೋಷನ್ ನೀಡಬೇಕಿರುವುದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ನಿರ್ದೇಶಕರು ಅವರ ಬಳಿ ವಿಚಾರಿಸಿ ನಂತರ ಪ್ರಮೋಷನ್ ದೊರೆಯದಿದ್ದರೆ ದೂರು ದಾಖಲಿಸಿ ಎಂದರು. ಜಾಗ ಒತ್ತುವರಿ ಸಂಬಂಧಿಸಿ ದೂರು ದಾಖಲಾಗಿದ್ದು ಸದ್ಯ ಪ್ರಕರಣ ಇತ್ಯರ್ಥವಾಗಿದೆ. ಮತ್ತೆ ಒತ್ತುವರಿಯಾದರೆ ಪೊಲೀಸ್ ಠಾಣೆಗೆ ದೂರು ನೀಡಿ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಉಪಲೋಕಾಯುಕ್ತರು ಆದೇಶಿಸಿದರು. ಜಾಗದ ಖಾತೆಗೆ ಸಂಬಂಧಿಸಿ ದೂರು ದಾಖಲಾಗಿದ್ದು ಕಾನೂನು ಪ್ರಕಾರ ಖಾತೆ ಮಾಡಿಕೊಡಬಹುದೇ ಇಲ್ಲವೇ ಎಂಬುದನ್ನು ಇಂಬರಹ ನೀಡಬೇಕು. ಇದನ್ನು ಬಿಟ್ಟು ಸತಾಯಿಸುವುದು ಸರಿಯಲ್ಲ ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಉಪಲೋಕಾಯುಕ್ತರು ಸೂಚಿಸಿದರು. ಗೌರಿಬಿದನೂರು ಪ್ರಕರಣದಲ್ಲಿ ಅನಧಿಕೃತವಾಗಿ ಬೋರ್ವೆಲ್ಗೆ ವಿದ್ಯುತ್ ಸಂಪರ್ಕ ನೀಡಿರುವ ಬಗ್ಗೆ ದೂರಿನ ವಿಚಾರಣೆ ನಡೆಸಿ ಉಚ್ಚ ನ್ಯಾಯಾಲಯದಲ್ಲಿ ಈ ಪ್ರಕರಣ ಇರುವುದರಿಂದ ಅಲ್ಲಿಯೇ ಇತ್ಯರ್ಥಪಡಿಸಿಕೊಳ್ಳಲು ಅರ್ಜಿದಾರರಿಗೆ ತಿಳಿಸಿದರು. ಭೂ ದಾಖಲೆಗೆ ಸಂಬಂಧಿಸಿ ಬಾಕಿ ಇರುವ ಪ್ರಕರಣಗಳನ್ನು ಬಂದು ತಿಂಗಳಲ್ಲಿ ಪರಿಹರಿಸುವಂತೆ ಉಪಲೋಕಾಯುಕ್ತರು ಸೂಚಿಸಿದರು. ಜಿಲ್ಲೆಯ ಹಲವು ಕಡೆ ಒತ್ತುವರಿ ಆಗಿರುವ ಕೆರೆಗಳನ್ನು ಸಂರಕ್ಷಿಸಲಾಗಿದೆ. ಒತ್ತುವರಿ ಆಗಿರುವ ಬಾಕಿ ಕೆರೆಗಳನ್ನು ಸಂರಕ್ಷಿಸಬೇಕು ಎಂದು ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಆದೇಶಿಸಿದರು. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.